ಇತ್ತೀಚಿನ ದಿನಗಳಲ್ಲಿ ಸಂಪ್ರದಾಯದ ಆಚರಣೆಗಳಿಂದ ಬಾಣತಿಯರು ಪೌಷ್ಟಿಕಾಂಶದ ಕೊರತೆಯುಳ್ಳ ಆಹಾರವನ್ನ ಸೇವಿಸುತ್ತಿರುವುದರಿಂದ ಜನಿಸಿದ ಮಗುವಿನಲ್ಲಿ ಥಯಾಮಿನ್ ಡಿಫಿಷಿಯನ್ಸಿ ಎಂಬ ಕಾಯಿಲೆ ಕಾಣಿಸಿಕೊಂಡಿದ್ದು ಮಗು ಜನಿಸಿದ 15 ದಿನದಿಂದ 6 ತಿಂಗಳ ಒಳಗೆ ಸಾವನ್ನಪ್ಪುತ್ತಿರುವ ಘಟನೆಗಳು ಸಂಭವಿಸುತ್ತಿವೆ ಎಂದು ಮಕ್ಕಳ ಆಸ್ಪತ್ರೆ ವೈದ್ಯ ಡಾಕ್ಟರ್ ಆರ್ ಮಂಜುನಾಥ್ ಬಾಬು ತಿಳಿಸಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ನಮಗೆ ಕಂಡುಬರ್ತಾ ಇರೋದು ಮಗು ಕರ್ಕೊಂಬರ್ತಾರೆ ಸುಮಾರು 15 ದಿವಸದಿಂದ 6 ತಿಂಗಳು ಏಜಿನ ಮಕ್ಕಳು ಮನೇಲೆ ಸುತ್ತೋಗ್ಬಿಟ್ಟಿರ್ತಾವೆ ಆಯಿತಾ. ಆಮೇಲೆ ಕೇಳಿದ್ರೆ ಒಂದು ಅರ್ಧ ದಿವಸ ಒಂದು ದಿವಸ ಮುಂಚೆ ಚೆನ್ನಾಗಿರ್ತಾವೆ, ಹಾಲು ಕುಡಿತಾ ಇರ್ತಾವೆ, ಆರಾಮಾಗಿರ್ತಾವೆ. ಒಂದು ಜಸ್ಟ್ ಸಡನ್ನಾಗಿ ಒಂದು ದಿನದಲ್ಲೇ ಫುಲ್ ಸೀರಿಯಸ್ ಆಗಿಬಿಡ್ತವೆ. ಒಂದು ಹಾಲು ಕುಡಿಯೋದು ಬಿಡ್ತವೆ, ಉಸಿರಾಟ ಜಾಸ್ತಿ ಆಗಿಬಿಡುತ್ತೆ, ಯೂರಿನ್ ಕಮ್ಮಿ ಮಾಡ್ತವೆ. ಅವು ಬರ್ಬೇಕಾದ್ರೆ ಬರೋಷ್ಟು ಸುತ್ತೋಗ್ಬಿಡ್ತಾರೆ. ಇಲ್ಲ ಬಂದ್ಬಿಟ್ಟು ಏನೋ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಬೇಕು ಒಂದು 30 ನಿಮಿಷ ಸತ್ತೋಗ್ಬಿಡ್ತಾರೆ. ಆ ಥರ ಆಗ್ತಾಯಿದೆ ಈ ಘಟನೆಗಳು. ಇವು ಇತ್ತೀಚಿನ ದಿನಗಳಲ್ಲಿ ತುಂಬ ಕಂಡುಬರ್ತಾ ಇದೆ. ಈ ಬಾಣಂತಿಯರಿಗೆ ತುಂಬ ಪತ್ತೆ ಮಾಡ್ತಾರೆ, ಅದು ತಿನ್ನಬಾರ್ದು ಇದು ತಿನ್ನಬಾರ್ದು. ಅದು ಎಸ್ಪೆಷಲಿ ಗಂಡು ಮಗು ಹುಟ್ಟಿದ್ರೆ ಮಾತ್ರ ಗಂಡು ಮಗನ ಹೆಂಗೋ ಕಾಪಾಡ್ಕೋಬೇಕಂತೇಳಿ ಬಾಣಂತಿಯರಿಗೆ ಬರೀ ಅನ್ನ ಕೊಡೋದು. ಅನ್ನ ಬೇಳೆಕಟ್ಟು, ಬೇರೆ ತರಕಾರಿಗಳು, ಮುದ್ದೆ, ಚಪಾತಿ ಏನು ಕೊಡೋಲ್ಲ. ಅದು ಕೂಡ ಅನ್ನನ ಗಂಜಿ ಬಸ್ಬಿಟ್ಟು ಕೊಡ್ತಾರೆ. ಗಂಜಿ ಬಸ್ದಾಗ ಏನಾಗುತ್ತೆ, ಅದು ಥೈಮಿನ್ ಅಂತ ಹೇಳ್ತೀವಿ, ವಿಟಮಿನ್, ಅದೆಲ್ಲ ಹೊರಟೋಗ್ತದೆ. ಹೋಗಿ ಏನಾಗುತ್ತೆ ಮಕ್ಕಳಲ್ಲಿ 15 ದಿವಸದಿಂದ 6 ತಿಂಗಳು ಮಕ್ಕಳಿಗೆ ಸಿವಿಯರಾಗಿ ಪಲ್ಮರಿ ಹೈಪರ್ಟೆನ್ಷನ್ ಅಂತ ಹೃದಯದ ಸಂಬಂಧಪಟ್ಟ ಕಾಯಿಲೆ ಬಂದುಬಿಟ್ಟು ಒಂದು 6 ಗಂಟೆ ಇಲ್ಲ 12 ಗಂಟೆಗೆ ಸಡನ್ನಾಗಿ ಡೆತ್ ಆಗಿಬಿಡ್ತಾರೆ. ಈ ಥರ ಕೂಡ ಒಂದು ಮಗು ಬಂದು ಸಸ್ಪೆಕ್ಟೆಡ್, ಅದನ್ನು 100% ಹೇಳ್ತಿರೋದು. ಅದು ಪ್ರೂವ್ ಮಾಡೋಕ್ಕಾಗಲ್ಲ. ಪ್ರೂವ್ ಮಾಡೋದಕ್ಕೆ ಅದಕ್ಕೆ ಬ್ಲಡ್ ಡ್ರಾ ಮಾಡಿ ಟೆಸ್ಟಿಗೆ ಕಳಿಸಿ ಅವೆಲ್ಲ ಆಗಲ್ಲ. ಸಸ್ಪೆಕ್ಟೆಡ್, ನಮ್ಮ ಕ್ಲಿನಿಕಲ್ ಎಕ್ಸ್ಪೀರಿಯನ್ಸ್ ಪ್ರಕಾರ ಅದು ಸಸ್ಪೆಕ್ಟ್ ಮಾಡಿದ್ದೀವಿ. ಆ ಥರ ತುಂಬ ಕೇಸ್ ಬರ್ತಾ ಇದೆ ನಮ್ಮ ಹತ್ರ. ಸೊ ನಾನು ವಿನಂತಿ ಮಾಡ್ಕೊಳ್ಳೋದು ಏನಂದರೆ, ಬಾಣಂತಿಯರಿಗೆ ಅವೇನು ಶಾಪ ಮಾಡಿ ಬಂದಿಲ್ಲ. ದಯವಿಟ್ಟು ನೀವೇನೇನು ತಿಂತೀರೋ ಊಟ ಅದಕ್ಕಿಂತ 1.5 ಪಟ್ಟು ಜಾಸ್ತಿ ಆಹಾರನ ಬಾಣಂತಿಯರಿಗೆ ಕೊಡಿ, ಎಲ್ಲ ಕೊಡಬೇಕು. ಆಮೇಲೆ ಅನ್ನನ ಯಾವುದೇ ಕಾರಣಕ್ಕೂ ಬಿಳಿ ಅನ್ನನ ಯಾವುದೇ ಸೊಸೈಟಿಯಲ್ಲಿ ₹1 ಬಂದು ಅಕ್ಕಿ ಬರುತ್ತೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಬರೀ ಅದನ್ನೇ ತಿನ್ನಿಸ್ಕೊಂಡು ತುಂಬ ಏನೋ ದೊಡ್ಡ ಒಳ್ಳೆ ಫುಡ್ ಅಂತ ಅದನ್ನು ಮಾಡೋಕ್ಕೆ ಹೋಗಬೇಡಿ. ಯಾವುದೇ ಕಾರಣಕ್ಕೂ ಗಂಜಿ ಬಸಿಬೇಡಿ. ಗಂಜಿ ಬೆರಕೆನೇ ಅನ್ನ ಕೊಡಿ. ಅನ್ನದ ಜೊತೆಗೆ ನೀವು ತರಕಾರಿಗಳು, ಕಾಳುಗಳು, ಹಾಲು, ಮೊಟ್ಟೆ, ಮುದ್ದೆ, ಚಪಾತಿ ಎಲ್ಲ ತಿನ್ನಿಸ್ಬೇಕು. ಎಲ್ಲ ತಿನ್ನಿಸಿದ್ರೆ ಆ ಮಗು ಪಾಪ ಏನು ಬಾಯಿ ಇರಲ್ಲ, ಏನಿರಲ್ಲ. ಅದಕ್ಕೆ ತಾಯಿ ಹತ್ರ ತಾಯಿನೇ ಅವಲಂಬ ಮಾಡ್ಕೊಂಡಿರುತ್ತೆ ಇದಕ್ಕೆ ಊಟಕ್ಕೋಸ್ಕರ. ತಾಯಿ ಏನು ತಿನ್ನುತ್ತೋ ಅದು ಮಗು ಹಾಲಲ್ಲಿ ಹೋಗುತ್ತೆ, ಮಗು ಸೇರಿಕೊಳ್ಳುತ್ತೆ. ತಾಯಿನೇ ಏನು ತಿಂತಿದ್ರೆ ಮಗು ಏನೂ ಸಿಗಲ್ಲ. ಸೊ ದಯವಿಟ್ಟು ತಾಯಿಗೆ, ಬಾಣಂತಿಗೆ ಎಲ್ಲ ಥರದ ಆಹಾರ ಕೊಡಿ. ಇದರಿಂದ ಬರೀ ಅನ್ನದ ಗಂಜಿ ಅನ್ನ ಕೊಟ್ಬಿಟ್ಟು ಅದು ಎಸ್ಪೆಷಲಿ ಗಂಜಿ ಬಸ್ಬಿಟ್ಟು ಕೊಟ್ಟಿರೋದ್ರಿಂದ ತುಂಬ ಮಕ್ಕಳು ಹೃದಯ ಸಂಬಂಧಪಟ್ಟ ಕಾಯಿಲೆಯಿಂದ ತುಂಬ ಜನ ಸತ್ತೋಗಿದ್ದಾರೆ. ಈ ತೊಂದರೆ ಇರೋದು ತುಂಬ ಜನ ನಮ್ಮ ಮೆಡಿಕಲ್ ಫೀಲ್ಡವ್ರಿಗೆ ಗೊತ್ತಾಗಲ್ಲ. ಇದನ್ನು ಜಯದೇವ ಆಸ್ಪತ್ರೆಯವರು ರಿಸರ್ಚ್ ಮಾಡಿದ್ದಾರೆ. ನಾನು ಆರ್ಟಿಕಲ್ ಕಳಿಸ್ಕೊಡ್ತೀನಿ. ತುಂಬ ಸರ್, ಇಲ್ಲಿವರೆಗೂ ನಿಮ್ಮ ಗಮನಕ್ಕೆ ಎಷ್ಟು ಪ್ರಕರಣಗಳು ಈ ಥರದ ಕಂಡು ಬಂದಿದೆ? 6. ನಾನು ಚಳಿಕೆರೆ ಬಂದು 2.5 ವರ್ಷ ಆಗಿದೆ. 2.5 ವರ್ಷದಲ್ಲಿ 6 ಪ್ರಕರಣ ಬಂದಿದ್ದಾವೆ ಸರ್. ಬಟ್ ನಾನು ನೋಡಿರೋಂಗೆ ಒಂದು 15ರಿಂದ 20 ಬಂದಿದ್ದಾವೆ ಸರ್. ಬಟ್ ಇವು ಟೋಟಲಿ ಪ್ರಿವೆಂಟಬಲ್. ಸರ್, ಜಿಲ್ಲೆಯಲ್ಲಿ ಎಷ್ಟು ಪ್ರಕರಣ ಆಗಿರ್ಬೋದು? ನನಗೆ ಗೊತ್ತಿರೋಂಗೆ ಒಂದು 6 ಪ್ರಕರಣಗಳು ಇಲ್ಲಿ ತಾಲೂಕಲ್ಲಿ. ಸರ್, ತಾಲೂಕಲ್ಲಿ 6 ಪ್ರಕರಣ ಆಗಿದೆ. ಆಸ್ಪತ್ರೆಯಲ್ಲಿ 6 ಪ್ರಕರಣಗಳು ನನಗೆ ಗೊತ್ತು. ಓಕೆ. ಬಟ್ ನಮ್ಮ ಆಸ್ಪತ್ರೆಗೆ ಇನ್ನೊಬ್ರು ಡಾಕ್ಟರ್ ಬರಲ್ಲ, ಅವರು ಬಸವೇಶ್ವರ ಹಾಸ್ಪಿಟಲ್ ಕೆಲಸ ಮಾಡ್ತಾರೆ. ಈಗ ಅವ್ರ ಹತ್ರ ನಾನು ಮಾತಾಡ್ತಾ ಇರ್ತೀನಿ. ಅಲ್ಲಿ ತುಂಬ ಕಾಮನ್ ಈ ಥರ ಪ್ರಕರಣಗಳು ಕಾಮನ್ ಆಗಿದೆ. ಹೌದು ಸರ್. ಮತ್ತು ಡಿಸ್ಟಿಕ್ಕಲ್ಲಿ ಯಾಕೆ ಇದ್ರ ಬಗ್ಗೆ ಡಾಕ್ಟರ್ಗಳು, ಸರ್ಕಾರಿ ವೈದ್ಯರು ಅವೇರ್ನೆಸ್ ಮೂಡಿಸ್ತಾ ಇಲ್ಲ ಅಂದರೆ? ಇದು ತುಂಬ ಜನ ಡಾಕ್ಟ್ರಿಗೆ ಗೊತ್ತಿಲ್ಲ. ನಾನು ಹೇಳ್ತೀನಿ ಕೇಳಿ, ಡಾಕ್ಟ್ರಿಗೆ ಗೊತ್ತಿಲ್ಲ. ಇತ್ತೀಚೆಗೆ ಬಂದಿರೋದು ಅಂದರೆ ರಿಸರ್ಚ್ ಮಾಡಿರೋದು. ಮತ್ತು ತುಂಬ ಜನ ಗೊತ್ತಾಗ್ತಿದ್ದಾರೆ, ಬಟ್ ರಿಸರ್ಚ್ ಮಾಡಿ ಇತ್ತೀಚೆಗೆ ಈ ಕಾಯಿಲೆ ಬಗ್ಗೆ ಗೊತ್ತಾಗ್ತಾರೆ. ಈಗ ರಿಸರ್ಚ್ ಮಾಡಿರ್ತಕ್ಕಂಥ ಜಯದೇವ ಆಸ್ಪತ್ರೆ ರಿಸರ್ಚ್ ಇದೆ, ನನಗೆ ಆರ್ಟಿಕಲ್ಸ್ ಬರುತ್ತೆ. ಓಕೆ ಸರ್. ಓಕೆ. ಸೊ ಇದ್ರ ಬಗ್ಗೆ ತುಂಬ ಅವೇರ್ನೆಸ್, ಟೋಟಲಿ ಪ್ರಿವೆಂಟಬಲ್. ಆಯ್ತಾ, ಇದನ್ನು ನಾವು ತಡೆಗಟ್ಬೋದು. ಏನು ಒಂದೇ ಒಂದು ಅಷ್ಟೇ, ತಾಯಿ ಎಲ್ಲ ಊಟ ಮಾಡೋದು, ಬಾಣಂತಿಯವರು ಎಲ್ಲ ಥರದ ಊಟ ಮಾಡೋದು. ಬರೀ ಅನ್ನ ಬೇಳೆಕಟ್ಟು ಏನು ಕೊಡ್ತಾ ಇದ್ದಾರಲ್ಲ, ಅದು ತುಂಬ ಪ್ರಾಬ್ಲಮ್ ಆಗ್ತಾ ಇದೆ. ಆಮೇಲೆ ಎಸ್ಪೆಷಲಿ ಮೇಲ್ ಬೇಬಿ, ಗಂಡು ಮಗು ಹುಟ್ಟು ಅಂದರೆ ಏನು ಮಾಡ್ತಾರೆ, ನಾವು ಇನ್ನೂ ಗಂಡು ಮಗುನ ಬದುಕಿಸ್ಕೋಬೇಕು, ಚೆನ್ನಾಗಿ ನೋಡ್ಕೋಬೇಕು ಅಂತ ಆ ಬಾಣಂತಿಯರಿಗೆ ಇನ್ನೂ ಕಟ್ಟುನಿಟ್ಟಾದ ಇದು ಮಾಡಿಕೊಂಡು ಬರೀ ಅನ್ನ ಬೇಳೆಕಟ್ಟು ಕೊಡ್ತಾರೆ. ನಗರದ ಸಂಗೊಳ್ಳಿ ರಾಯಣ್ಣ ರಸ್ತೆಯಲ್ಲಿರುವ ತಮ್ಮ ಆಸ್ಪತ್ರೆಯಲ್ಲಿ ಪತ್ರಕರ್ತರೊಂದಿಗೆ ಮಾತನಾಡಿದರು. ಸಂಜಯ್ ಆಸ್ಪತ್ರೆಯ ವೈದ್ಯ ಡಾಕ್ಟರ್ ಸಂಜಯ್ ಮಾತನಾಡಿ, ಈ ರೋಗದ ಬಗ್ಗೆ ಸಾರ್ವಜನಿಕರು ಅತಿಯಾದ ಆತಂಕ ಪಡುವ ಅಗತ್ಯವಿಲ್ಲ. ಪಾರಂಪರಿಕ ಸಂಪ್ರದಾಯಗಳಿಂದ ಹೊರಬಂದು ಬಾಣತಿಯರಿಗೆ ಎಲ್ಲ ವಿಧದ ಆಹಾರ ಪದಾರ್ಥಗಳನ್ನು ನೀಡಿ ಮನೆಯಲ್ಲಿಯೇ ಉತ್ತಮ ವಾತಾವರಣ ನಿರ್ಮಿಸುವ ಮೂಲಕ ತಾಯಿ ಮತ್ತು ಮಗುವಿನ ಆರೈಕೆ ಮಾಡಿದ್ದಲ್ಲಿ ಇಂತಹ ರೋಗಗಳನ್ನು ತಡೆಗಟ್ಟಬಹುದು ಎಂದು ತಿಳಿಸಿದ್ದಾರೆ.
ಸಂಜಯ್ ಅವರು ಕಳಿಸಿದ್ರು, ಹ್ಮ್. ನನಗೆ ಅವ್ರು ಮಾತಾಡ್ತೀನಿ ಮಾತ್ರ. ಅವ್ರ ಪಾಪ ಕಳಿಸಿದ್ರು, ಅವ್ರ ಕ್ಲಿನಿಕ್ ಹತ್ರ ಹೋಗಿದ್ರು. ಆಲ್ರೆಡಿ ಅವರು ಹಾರ್ಟ್ ಬೀಟ್ ಎಲ್ಲ ಕಮ್ಮಿ ಆಗಿದೆ ಅಂತ ಫೋನ್ ಮಾಡಿದ್ರು. ಈಗ ಕರ್ಕೊಂಬರೋಕ್ಕೆ ಸ್ವಲ್ಪ ಓಕೆ. ಅದು ಯಾವ ಏರಿಯಾ ಏನಾದರೂ? ಅಭಿಷೇಕ್ ನಗರ. ಓಕೆ ಸರ್. ಅಭಿಷೇಕ್ ನಗರ ಅಂತ. ನಿಮ್ಮ ಎಷ್ಟು ಅವರ್ ಆಯಿತು ಸರ್ ನಿಮ್ಮ ಕ್ಲಿನಿಕಲ್ಲಿ ಬಂದು ಈಗ ಎಷ್ಟು ಅವರ್ ಆಯಿತು ಸರ್? 6:30. 6:30ಗೆ ಬಂದಿದ್ದರು, ಬರೋಂದರಲ್ಲಿ ನಿಮಗೆ ಡೆತ್ ಆಗಿದೆ. ಓಕೆ. ಸೊ ಟೋಟಲಿ ಪ್ರಿವೆಂಟಬಲ್, ಅದು ನಾವು ತಡೆಗಟ್ಟಬಹುದು. ಒಂದೇ ಒಂದು ಜನಗಳಿಗೆ ಈಗ ಇಂಥ ಪ್ರಕರಣಗಳು ಬಂದಾಗ ವೈದ್ಯರ ಮೇಲೇ ಪೋಷಕರು ಆರೋಪ ಮಾಡ್ತಾರೆ. ಈಗ ಇದ್ರ ಬಗ್ಗೆ ನೀವು ಏನು ಹೇಳ್ತೀರಾ ಸರ್? ಸರ್ಕಾರಿ ವೈದ್ಯರು ಯಾಕೆ ಇದ್ರ ಬಗ್ಗೆ ಅವೇರ್ನೆಸ್ ಮೂಡಿಸ್ಬೋದಲ್ವಾ? ಸರ್ ಅದು ಹೇಳಿದ್ನಲ್ಲ ಸರ್, ಇದ್ರ ಬಗ್ಗೆ ತುಂಬ ಜನ ಡಾಕ್ಟರ್ಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದೀವಿ. ಇದು ಹೊಸ ಕಾಯಿಲೆ ಆಗಿರೋದ್ರಿಂದ, ರಿಸರ್ಚ್ ಎಲ್ಲ ಹೊಸದಾಗಿ ಆಗಿರೋದ್ರಿಂದ ಅವೇರ್ನೆಸ್ಸೇ ಇಲ್ಲ, ಡಾಕ್ಟರ್ಸ್ಗೂ ಇಲ್ಲ, ಇನ್ನು ಪೇಷಂಟ್ಗಳಿಗೂ ಇಲ್ಲ. ಸೊ ನನಗೇನಂದರೆ ಇದೆಲ್ಲ ತಾಯಂದ್ರಿಗೆ ಇದಾಗಬೇಕು, ಅವೇರ್ನೆಸ್ ಬರಬೇಕು. ಸೊ ಅದಕ್ಕೆ ನಾನು ನಮ್ಮದು ಹಾಸ್ಪಿಟ್ಲ್ ಕಾರ್ಡಲ್ಲೇ ಹಾಕ್ಸ್ಬಿಟ್ಟಿದ್ದೀನಿ. ಓಕೆ ಸರ್. ಇದೆಲ್ಲ ಹಾಕ್ಸಿದ್ದೀನಿ, ಬೇರೆ ಎಲ್ಲ ನಮ್ಮ ಹಾಸ್ಪಿಟಲಲ್ಲಿ ಪ್ರಿಂಟ್ ಮಾಡಿಸಿದ್ದೀನಿ. ಕೆಲವು ಹೋದವ್ರಿಗೆಲ್ಲ ಇದೇನಪ್ಪ ಆಶ್ಚರ್ಯ ಅನಿಸುತ್ತೆ, ಇದೇನಿದು ಹಾಕ್ಸ್ಬಿಟ್ಟವ್ರೆ, ಸತ್ತೋಗ್ಬಿಡ್ತಾರೆ, ಹಂಗೆ ಅಂತ ಏನೋ ಅನ್ಕೊಂಡ್ರೆ. ಓಕೆ ಸರ್. ಬಟ್ ಇದು ಅದು ಕರೆಕ್ಟ್ ಇದೆಯಲ್ಲ, ನಾನು ನಿಮ್ಗೆ ಆರ್ಟಿಕಲ್ ಕಳಿಸ್ಕೊಡ್ತೀನಿ. ಓಕೆ ಸರ್. ಓಕೆ ಸರ್. ಸೊ ಇದು ನನಗೆ ಎಲ್ಲರಿಗೂ ವಿಷಯ ತಲುಪಬೇಕು, ಬಾಣಂತಿಯರಿಗೆಲ್ಲ ತಲುಪಬೇಕು. ಸೊ ಈ ಥರದ್ದು ಮತ್ತೆ ಡೆತ್ಗಳು ಆಗಬಾರ್ದು, ಅದೇ ನನ್ನ ಉದ್ದೇಶ. ಈ ಥರದ್ದು ಟೋಟಲಿ ಪ್ರಿವೆಂಟಬಲ್, ಸಿಂಪಲ್ ಒಂದು ಟ್ರಿಕ್ಸಿಂದ ಅಷ್ಟೇ. ಬಾಣಂತಿಯರೆಲ್ಲ ಊಟ ಮಾಡೋದ್ರಿಂದ ಎಷ್ಟೋ ಮಕ್ಕಳು ಸಾವನ್ನು ತಡೆಗಟ್ಬೋದು. ಈಗ ಏನಾಗುತ್ತೆ ಅಂದರೆ ಹಳೆ ಪದ್ಧತಿಗಳನ್ನೇ ಅನುಸರಿಸ್ತಾ ಇದ್ದಾರೆ ಈಗಿನ ಕೆಲವು ಹಿರಿಯಕರು. ಹಳೆ ಪದ್ಧತಿಗಳಿಂದನೇ ಈ ರೀತಿ ಯಾಕಂದರೆ ಕಟ್ಟುಪಾಡುಗಳು ಇರೋದ್ರಿಂದನೇ ಸಮಸ್ಯೆ ಆಗ್ತಾ ಇದೆ ಅನ್ನೋದು ನಿಮ್ಮ ಉದ್ದೇಶ. ಮೂಢನಂಬಿಕೆಯಿಂದ ಹೊರಗಡೆ ಬಂದ್ಬಿಟ್ಟು ಇದು ಮಾಡಬೇಕು. ಸೊ ನೀವೆಲ್ಲರೂ ಎಲ್ಲರಿಗೂ ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ರೆ ಎಷ್ಟೋ ಜೀವಗಳನ್ನ ತಡೆಗಟ್ಬೋದು, ತಡೆಗಟ್ಬೋದು. ಓಕೆ ಸರ್, ಥ್ಯಾಂಕ್ ಯು.